ಈ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಯಲ್ಲಿ ಯಾವ ರೀತಿ ಡಿಫರೆಂಟ್ ಆಗಿದೆ, 15 ರೀತಿಯ ಅಲ್ಫಾಬೆಟ್ಸ್ಗಳು ಇವೆ ಇಲ್ಲೋ ಅಂತ ತಕ್ಷಣ ಚೆಕ್ ಮಾಡಿಕೊಳ್ಳಿ. ನೋಡ್ಬೋದು 1 2 3 4 5 6 7 8 9 10 11 12 13 14 15 15 ಅಲ್ಫಾಬೆಟ್ಸ್ಗಳನ್ನು ಕೊಟ್ಟಿರುವಂಥ ಈ ಎಕ್ಸಾಂಪಲ್ ಅನ್ನ ನಾನು ನಿಮಗೆ 5 ಮತ್ತು 3ರ ಒಂದು ಗಣಗಳ 5 ಮತ್ತು 3ರ ಒಂದು ಗಣಗಳನ್ನು ಗುರುತಿಸುವುದನ್ನು ತಿಳಿಸಿಕೊಟ್ಟೇನೆ. ಹೇಳಿದ್ದೆ ಇವು ಇಲ್ಲಿ 5ರೇ ಆಗಿರ್ಬೋದು, ಇಲ್ಲ 3ರೇ ಆಗಿರುವಂಥ ಒಂದು ಗಣಗಳನ್ನ ಇವುಗಳಿಗೆ ಗುರುತಿಸಬೇಕು. ನೀವು ಅತಿ ಹೆಚ್ಚಾಗಿ ಪ್ರತಿ ಒಂದು ಕ್ವಶನ್ ಅನ್ನ ಮೊದಲು 3 ಗಣಗಳ 3 ಅಲ್ಫಾಬೆಟ್ಸ್ಗಳನ್ನು ತೆಗೆದುಕೊಂಡು ನಂತರ ಪ್ರತಿ ಒಂದು 5 ಗುಂಪುಗಳಾಗಿ ಮಾಡಿ, ಅಂದರೆ ನಮಗೆ ತಕ್ಷಣ ಈಸಿಯಾಗಿ ಸಿಗುತ್ತೆ. ನೋಡ್ಬೋದು ಇಲ್ಲಿ ಮೊದಲು ನಾವು 3 3 ಅಂತ ತೆಗೆದುಕೊಳ್ಳೋಣ. 1 2 3 4 5 ನೋಡ್ಬೋದು. ಇಲ್ಲಿ ಎಂ ಮತ್ತು ಎ ಅನ್ನ ನೋಡಿದಿರಿ, ಎಂ ಮತ್ತು ಎ ಅನ್ನ ನೋಡಿದಿರಿ, ಎನ್ ಮತ್ತು ಎಂ ಅನ್ನ ನೋಡಿದಿರಿ, ಎ ಮತ್ತು ಎನ್ ಅನ್ನ ನೋಡಿದಿರಿ. ಎಂ ಮತ್ತು ಎ ಅನ್ನು ನೋಡಿದ್ರಿ, ಎಂ ಗಡೆ ಮುಂದೆ ಎಂ ಮುಂದೆ ಏನ್ ಬಂದಿದೆ, ಎ ಬಂದಿರುವಂಥದ್ದು. ಎಂ ಮನ ಎದುರುಗಡೆ ಎ ಅನ್ನ ಬರೆದುಕೊಳ್ಳೋಣ. ಎಂ ಎ ಎನ್ ಎಂ, ಎಂ ಎ ಎನ್ ಎಂ, ಎ ಎದುರುಗಡೆ ಎನ್ ಬಂದಿರುವಂಥದ್ದು, ಎ ಎದುರುಗಡೆ ಎನ್ ಬಂದಿರುವಂಥದ್ದು. ಎನ್ ಗಡೆ ಎದುರುಗಡೆ ಎಂ ಬರಬೇಕು, ಎನ್ ಗಡೆ ಎದುರುಗಡೆ ಎಂ ಬರಬೇಕು. ಎನ್ನಿನ ಎದುರುಗಡೆ ಎಂ ಬರಬೇಕು, ಎನ್ನಿನ ಹಿಂದುಗಡೆ ಎ ಬರಬೇಕು. ನೋಡ್ಬೋದು ಎಮ್ಮಿನ ಮುಂದ್ಗಡೆ ಎಂ ಮುಂದಿನ ಅಕ್ಷರ ಎ ಬರಬೇಕು, ಎಮ್ಮನ ಮುಂದಿನ ಅಕ್ಷರ ಎ, ಎನ್ನನ ಮುಂದಿನ ಅಕ್ಷರ ಎಂ, ಎಯ ಮುಂದಿನ ಅಕ್ಷರ ಎನ್, ಎಯ ಮುಂದಿನ ಅಕ್ಷರ ಎನ್. ನೋಡ್ಬೋದು ಎ ಎ ಎಂ ಎಂ ಎನ್ ಎನ್ 2 4 6 ಆಪ್ಷನ್ಸ್ ಅನ್ನ ನೋಡ್ಬೋದು ಯಾವುದಾಗುತ್ತೆ ಅಂತ. ಎ ಎಂ ಎಂ ಎ ಎಂ ಎನ್ ಕೊಟ್ಟಿದ್ದಾರೆ, ರಾಂಗ್. ಎ ಆಗಬೇಕು, ಎ ಎಂ ಕೊಟ್ಟಿದ್ದಾರೆ, ರಾಂಗ್. ಎ ಎಂ ಎಂ ಎನ್ ಎನ್ ನೋಡ್ಬೋದು. ಎ ಎಂ ಎಂ ಎನ್ ಎನ್, ಎ ಕೊಟ್ಟಿದ್ದಾರೆ, ಎಂ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಇದು ರಾಂಗ್ ಆನ್ಸರ್. ಎ ಎಂ ಎಂ ಎನ್ ಎನ್. ಈ ರೀತಿ ಈ 15 ಅಲ್ಫಾಬೆಟ್ಸ್ಗಳನ್ನು ಕೊಟ್ಟಿರುವಂತಹ ಒಂದು ಅಲ್ಫಾಬೆಟ್ಸ್ಗಳನ್ನ ಕಂಡು ಹಿಡಿದಿರುವಂತದ್ದು. ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆಯನ್ನ ನೋಡ್ರಿ. ಡ್ಯಾಶ್ ಬಿ ಎ ಡ್ಯಾಶ್ ಸಿ ಎ ಡ್ಯಾಶ್ ಎ ಬಿ ಎ ಡ್ಯಾಶ್ ಸಿ ಡ್ಯಾಶ್ ಸಿ ಎ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ನೋಡ್ರಿ, ಡ್ಯಾಶ್ ಕೊಟ್ಟಿದ್ದಾರೆ 1 2 3 4 5 6 7 8 9 10 11 12 13 14 15 15 ಅಲ್ಫಾಬೆಟ್ಸ್ಗಳನ್ನ ಕೊಟ್ಟಿದ್ದಾರೆ. 15 ಕೊಟ್ಟಾಗ ನಾವು ಪ್ರತಿ ಒಂದು ಪ್ರಶ್ನೆಯನ್ನ 3 ಅಂತ ಗಣಗಳನ್ನ ನೋಡೋಣ. 1 2 3 4 5 5 ಗುಂಪುಗಳಾಗಿ ಮಾಡಿದ್ದೀವಿ. ನೋಡ್ಬೋದು ಇಲ್ಲಿ ಮೊದಲು 3 ಸಂಖ್ಯೆಗಳನ್ನು ಕೊಟ್ಟಿರುವಂತ ಅಲ್ಫಾಬೆಟ್ಸ್ಗಳನ್ನ ಕೊಟ್ಟಿರುವಂತ ಒಂದು ಈ ಅಲ್ಫಾಬೆಟ್ಸ್ ಅನ್ನ ನೋಡಬೇಕು. ನಂತರ 2, ನಂತರ ಸಿಂಗಲ್ ಆಗಿರುತ್ತೆ. ಈ 3 ಕೊಟ್ಟಿರುವಂತ ಒಂದು ಅಲ್ಫಾಬೆಟ್ಸ್ ಅನ್ನ ಅಕ್ಷರಗಳನ್ನ ಎ ಬಿ ಎ ಇದೆ, ಬಿ ಯ ಹಿಂದ್ಗಡೆ ಎ ಇದೆ, ಬಿ ಯ ಮುಂದ್ಗಡೆಯೂ ಸಹಿತ ಎ ಇದೆ.
ಬಿ ಯ ಹಿಂದ್ಗಡೆ ಏನು ಇದೆ, ಬಿ ನ ಮುಂದ್ಗಡೆಯನ್ನು ಸಹಿತ ಎ ಇದೆ. ನೋಡ್ಬೋದು ಇಲ್ಲಿ ಬಿ ನ ಹಿಂದ್ಗಡೆ ಎ ಇದೆ, ಬಿ ನ ಹಿಂದ್ಗಡೆ ಎ. ಬಿ ನ ಹಿಂದ್ಗಡೆ ಎ ಅನ್ನ ಬರ್ಕೊಂಡಿವಿ. ಎ ಬಿ ಎ, ಎ ಬಿ ಎ ಬರಬರಿ ಆಯ್ತಾ? ಎ ಬಿ ಎ, ಎ ಬಿ ಎ. ಅದೇ ರೀತಿ ನಾವು ಸಿ ಯ ಹಿಂದ್ಗಡೆ ಏನಿದೆ, ಇಲ್ಲಿಯೂ ಸಹಿತ ಗ್ಯಾಪ್ ಇದೆ, ಇಲ್ಲಿಯೂ ಸಹಿತ ಗ್ಯಾಪ್ ಇದೆ. ನೋಡ್ಬೋದು ಇಲ್ಲಿ ಸಿ ಯ ಹಿಂದ್ಗಡೆ ನೆಕ್ಸ್ಟ್ ನಾವು ಎ ಅನ್ನ ಕೊಟ್ಟಿದ್ದಾರೆ. ಎ ಯ ಹಿಂದ್ಗಡೆ ಏನು ಕೊಡಬೇಕು ಗೊತ್ತಿಲ್ಲ. ಅದಕ್ಕೆ ನಾವು ಇಲ್ಲಿ ನೋಡ್ಬೋದು ಎ ಬಿ ಎ, ಎ ಬಿ ಎ. ಎ ಯ ಹಿಂದ್ಗಡೆ ಏನು ಕೊಟ್ಟಿದ್ದಾರೆ, ಬಿ ಇದೆ. ನೋಡ್ಬೋದು ಇಲ್ಲಿ ಎ ಯ ಹಿಂದ್ಗಡೆ ಬಿ ಕೊಟ್ಟಿದ್ದಾರೆ, ಎ ಯ ಹಿಂದ್ಗಡೆ ಬಿ ಕೊಟ್ಟಿರುವಂತದ್ದು. ಇಲ್ಲಿ ಎ ಬಿ ಎ ಕೊಟ್ಟಿದ್ದಾರೆ, ಎ ಬಿ ಕೊಟ್ಟಿದ್ದಾರೆ. ಎ ಬಿ ಕೊಟ್ಟಿದ್ದಾರೆ ತಕ್ಷಣ ಎ ಬಿ ಆಗಂಟೆ ನಾವು ಎ ಯ ಮುಂದ್ಗಡೆ ಏನಿದೆ, ಬಿ ಇದೆ, ನಂತರ ಏನ ಇದೆ. ನೋಡ್ಬೋದು ಎ ಬಿ ಕೊಟ್ಟಿದ್ದಾರೆ, ಎ ಯ ಮುಂದ್ಗಡೆ ಬಿ ಇದೆ, ಇಲ್ಲಿ ಸಹಿತ ಎ ಯ ಮುಂದ್ಗಡೆ ಬಿ ಇರುವಂತದ್ದು. ಎ ಯ ಮುಂದ್ಗಡೆ ಬಿ ಇದೆ, ಇಲ್ಲಿಯೂ ಸಹಿತ ಎ ಯ ಮುಂದ್ಗಡೆ ಬಿ ಇದೆ. ಅದೇ ತಕ್ಷಣ ಸಿ ಯ ಹಿಂದ್ಗಡೆ ಬಿ ಇದೆ, ಇಲ್ಲಿ ನೋಡ್ಬೋದು ಎ ಬಿ ಎ, ಬಿ ಸಿ ಎ, ಎ ಬಿ ಎ, ಬಿ ಸಿ ಎ. ನಂತರ ಇಲ್ಲಿ ಬಿ ಯ ಹಿಂದ್ಗಡೆ ಎ ಇದೆ, ಬಿ ಯ ಹಿಂದ್ಗಡೆ ಎ ಇದೆ, ಬಿ ಯ ಮುಂದ್ಗಡೆ ಸಿ ಇದೆ, ಬಿ ಯ ಮುಂದ್ಗಡೆ ಎ ಕೊಟ್ಟಿದ್ದಾರೆ. ಇಲ್ಲಿ ಎ ಬಿ ಎ, ಎ ಬಿ ಎ ಆಯ್ತು. ಬಿ ಸಿ ಎ. ನೆಕ್ಸ್ಟ್ ನಮಗೆ ಎ ಯ ಮುಂದ್ಗಡೆ ಏನೋ ಇದೆ, ಬಿ ಇದೆ, ಇಲ್ಲಿ ಎ ಯ ಮುಂದ್ಗಡೆ ಬಿ ಕೊಟ್ಟಿರುವಂತದ್ದು. ಅದೇ ರೀತಿ ಸಿ ಯ ಹಿಂದ್ಗಡೆ ಏನ್ ಬರಬೇಕು, ಬಿ ಬರಬೇಕು. ಅದೇ ರೀತಿ ಎ ಯ ಹಿಂದ್ಗಡೆ ಏನ್ ಬರಬೇಕು, ಎ ಯ ಮುಂದ್ಗಡೆ ಬಿ. ಸಿ ಯ ಹಿಂದ್ಗಡೆ ಬಿ ಯ ಮುಂದ್ಗಡೆ ಸಿ ಇದೆ, ಎ ಬಿ ಸಿ, ಎ ಬಿ ಸಿ. ಅದೇ ರೀತಿ ಎ ಯ ಹಿಂದ್ಗಡೆ ಸಿ ಕೊಟ್ಟಿದ್ದಾರೆ, ಎ ಯ ಹಿಂದ್ಗಡೆ ಸಿ ಬರೆದುಕೊಳ್ಳೋಣ. ಎ ಯ ಹಿಂದ್ಗಡೆ ಏನಿದೆ, ಸಿ ಇದೆ, ಎ ಯ ಹಿಂದ್ಗಡೆ ಸಿ ಇದೆ, ಎ ಯ ಹಿಂದ್ಗಡೆ ಏನಿದೆ, ಸಿ ಇದೆ. ಎ ಬಿ ಸಿ, ಬಿ ಬಿ, ಎ ಬಿ ಎ, ಬಿ ಸಿ ಎ, ಸಿ ಎ ಬಿ, ಎ ಬಿ ಸಿ, ಬಿ ಸಿ ಎ. ನೋಡಿಲಿ ಈ ಮೂರು ಭಾಗ, ನಂತರ ಈ ಭಾಗ ಮತ್ತೆ ಸೇಮ್ ಆಗಿದೆ, ನಂತರ ಈ ಭಾಗವು ಸಹಿತ ಸೇಮ್ ಆಗಿದೆ, ನಂತರ ಈ ಭಾಗ ಮುಂದ್ಗಡೆ ಒಯ್ಯುತ್ತದೆ. ಈ ರೀತಿ ಈ ಪ್ರಶ್ನೆಯನ್ನು ನೋಡಬಹುದು. ಆಪ್ಷನ್ಸ್ ನಮ್ಮನ್ನು ಎ ಬಿ ಸಿ ಬಿ ಬಿ ಆಗಿರುವಂತದ್ದು. ಎ ಬಿ ಸಿ, ಎ ಬಿ ಸಿ ಬಿ ಬಿ ಆಗಿರುವಂತದ್ದು ಆಪ್ಷನ್ಸ್ ನಮಗೆ ಕರೆಕ್ಟ್ ಆನ್ಸರ್ ಎ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ 16 ಒಂದು ಅಲ್ಫಾಬೆಟ್ಸ್ ಅನ್ನು ಕೊಟ್ಟಿರುವಂತಹ ಒಂದು ಪ್ರಶ್ನೆಯನ್ನು ನೋಡೋಣ. ಅದು ಕೊನೆಯ ಒಂದು ಟೈಪ್ ಆಗಿರುತ್ತೆ. ಪ್ರಶ್ನೆಯನ್ನು ನೋಡ್ರಿ. ಈ ಪ್ರಶ್ನೆಯಲ್ಲಿ ಕನ್ಫ್ಯೂಸ್ ಇದೆ, ಎಷ್ಟು ಸುಲಭ ಇದೆ ಅಂತ ನೀವು ತಿಳಿದಿರಬಹುದು. ಈ ಪ್ರಶ್ನೆ ಬಿ 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 ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ನಲ್ಲಿ ಬಿ 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 ಅಂತ ಕೊಟ್ಟಿರುವಂತ ಒಂದು ಆಪ್ಷನ್ಸ್ ಅನ್ನ ರೈಟ್ ಹಾಕಿರಿ ಆನ್ಸರ್ ಅಂತ ನೀವು ತಿಳಿದಿರಬಹುದು. ಆದ್ರೆ ನಮ್ಗೆ ಇಲ್ಲಿ ಆಪ್ಷನ್ಸ್ ಒಳಗೆ ಬಿ ಬಿ ಅಂತ ಕೊಟ್ಟಿಲ್ಲ, ಬಿ 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 ಕೊಟ್ಟು ಕೊನೆಯದಾಗಿ ಒಂದು ಎ ಕೊಟ್ಟಿದ್ದಾರೆ. ಪ್ರತಿ ಒಂದು ಆಪ್ಷನ್ಸ್ ನಲ್ಲಿ ಎ ಬಂದಿರುವಂತದ್ದು. ಆದ್ರೆ ನಮ್ಗೆ ಇಲ್ಲಿ ಎ ಯಾವುದೇ ಒಂದು ಎ ಬಂದಿಲ್ಲ. ಯಾವ ರೀತಿ ಕಂಡುಹಿಡಿಬೇಕು? ಎಲ್ಲ ಒಂದು ಆಪ್ಷನ್ಸ್ ನಲ್ಲಿ ಬಿ 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 ಅಂತ ಕೊಟ್ಟಿದ್ರೆ ಆಪ್ಷನ್ಸ್ ಕರೆಕ್ಟ್ ಆಗ್ತಿತ್ತು. ಆದ್ರೆ ನಮ್ಗೆ ಆಪ್ಷನ್ಸ್ ನಲ್ಲಿ ಬಿ ಅನ್ನೇ ಕೊಟ್ಟೇ ಇಲ್ಲ. ಈ ಸಂದರ್ಭದಲ್ಲಿ ಇಂಥ ಕ್ವಶನ್ಗಳನ್ನ ಯಾವ ರೀತಿ ಕಂಡುಹಿಡಿಬೇಕು ಅಂದ್ರೆ ನಾವು ಈ ಆಪ್ಷನ್ಸ್ ಗಳ ಮುಖಾಂತರ ಕಂಡುಹಿಡಿಬೇಕು.
ಈ ಆಪ್ಷನ್ಸ್ಗಳನ್ನ ನೋಡಿಕೊಂಡು ಇಲ್ಲಿ ಈ ಆಪ್ಷನ್ಸ್ಗಳನ್ನ ಇಲ್ಲಿ ಹಚ್ಚಿ ಅವುಗಳನ್ನ ಈ ಪ್ರಶ್ನೆಯನ್ನ ಕಂಡುಹಿಡಿಯುವಂಥದ್ದು. ನೋಡ್ಬೋದು ಇಲ್ಲಿ ಈ ಆಪ್ಷನ್ಸ್ ಅನ್ನ ಮೊದಲನೇ ಒಂದು ಆಪ್ಷನ್ಸ್ ಅನ್ನು ನೋಡೋಣ. ಮೊದಲು ನಾವು ಬಿ 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 ಅಂತ ಅಷ್ಟು 5 ಒಂದು ಅಲ್ಫಾಬೆಟ್ಸ್ ಗಳನ್ನ ಕೊಟ್ಟು ಕೊನೆಯದೊಂದು ಎ ಅನ್ನ ಕಟ್ಟಿದ್ದಾರೆ. ಅಂದ್ರೆ ಈ ಪ್ರಶ್ನೆ ಯಾವುದೇ ಒಂದು ಪ್ರಶ್ನೆ ಈ ಸೆಮಿಟಿಕ್ ಲಾಕ್ಷಣಿಕ ಸರಣಿಗಳಲ್ಲಿ ಅಂದ್ರೆ ನಮಗೆ ಒಂದರ ರೀತಿ ಮತ್ತೊಂದು ಬರಬೇಕು. ಅಂದ್ರೆ ನಾವು ಗಣಗಳನ್ನ ಮಾಡ್ತೀವಿ, ಅಂದ್ರೆ 3 3 3 ಅಂತ ಗುಂಪುಗಳಾಗಿ ಮಾಡ್ತೀವಿ, ಇಲ್ಲ 4 4 ಅಂತ ಗುಂಪುಗಳಾಗಿ ಮಾಡ್ತೀವಿ. ಆ ಗುಂಪುಗಳು ಒಂದರ ರೀತಿಯಲ್ಲಿ ಮತ್ತೊಂದು ರೀತಿ ಬರಬೇಕು. ಇಲ್ಲ ಅಂದ್ರೆ ಸೀರಿಯಲ್ ಆಗಿ ಅಂದ್ರೆ ಏರಿಕೆ ಕ್ರಮದಲ್ಲಿ ಹೋಗಬೇಕು, ಇಲ್ಲ ಇಳಿಕೆ ಕ್ರಮದಲ್ಲಿ ಹೋಗಬೇಕು. ಅಂದ್ರೆ ನಾವು ನಂಬರ್ ಸೀರೀಸ್ ನಲ್ಲಿ ಆಗಿರಬಹುದು ನೋಡ್ತೀವಲ್ಲ, ಅಲ್ಫಾಬೆಟ್ಸ್ ಅಲ್ಲಿ ನೋಡ್ತೀವಲ್ಲ, ಆ ರೀತಿ ಅಂದ್ರೆ ಲೆಟರ್ ಸೀರೀಸ್ ನಲ್ಲಿ ಆ ರೀತಿಯಾದರೂ ಕೊಟ್ಟಿರಬೇಕು. ಇಲ್ಲ ನಂಬರ್ ಸೀರೀಸ್ ಅನ್ನು ಏರಿಕೆ ಕ್ರಮದಲ್ಲಿ ಕೊಟ್ಟಿರುವಂತದ್ದು. ಇಲ್ಲ ಅಂದ್ರೆ ಒಂದರ ರೀತಿ ಮತ್ತೊಂದು ಒಂದು ಈ ಇಲ್ಲಿ ಭಾಗ ಅಂದ್ರೆ ಗುಂಪಿನಲ್ಲಿ ಬರಬೇಕು. ಅಂದ್ರೆ ನಮ್ಗೆ ಬರ್ಲಿಕ್ಕಿಲ್ಲೋ ಅದು ಆಪ್ಷನ್ಸ್ ಆಗಲ್ಲ. ನೋಡ್ಬೋದು ಇಲ್ಲಿ ಅದು ಆನ್ಸರ್ ಆಗಲ್ಲ. ಅಂದ್ರೆ ನೀವು ಈ ಆಪ್ಷನ್ಸ್ ಅನ್ನ ತೆಗೆದುಕೊಂಡು ಬಡಗನೆ ಯಾವುದೇ ಒಂದು ಹಚ್ಚಿದ್ರೆ ಆಗಲ್ಲ. ಇಲ್ಲಿ ನಮ್ಗೆ ಅಂದ್ರೆ ಒಂದಕ್ಕೊಂದು ಲಿಂಕ್ ಆಗಿರಬೇಕು. ಒಂದಕ್ಕೊಂದು ಲಿಂಕ್ ಇದ್ದಾಗ ಮಾತ್ರ ನಮ್ಗೆ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ. ಪ್ರತಿ ಒಂದು ಕ್ವಶನ್ ನಾವು ಇಲ್ಲಿ ಪ್ರಶ್ನೆಗಳನ್ನ ಗಣಗಳನ್ನ ನೋಡಿ ಅವುಗಳನ್ನ ಅಂದ್ರೆ ಗುಂಪುಗಳನ್ನ ನೋಡಿ ಅವುಗಳನ್ನ ಆಪ್ಷನ್ಸ್ ಅನ್ನ ಹಾಕುವಂತದ್ದು. ಇಲ್ಲಿ ಈಗ ನಾವು ಆಪ್ಷನ್ಸ್ ಗಳ ಮುಖಾಂತರ ಈ ಪ್ರಶ್ನೆಯನ್ನ ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಬೇಕಂತ ಒಂದು 5 ಸೆಕೆಂಡ್ ಕೊಡ್ತೀನಿ ನೋಡ್ರಿ. ನೋಡ್ಬೋದು ಇಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಂಡುಹಿಡಿಬೇಕಂತ. ಆಪ್ಷನ್ಸ್ ಗಳ ಮುಖಾಂತರ ಕಂಡುಹಿಡಿಬೇಕಂತ ನಿಮ್ಗೆ ಮೊದಲೇ ಆಪ್ಷನ್ಸ್ ಅನ್ನ ಹೇಳಿದೆ. ಲಿಂಕ್ ಇಲ್ಲ ನಮ್ಗೆ, ಇದು ಮೊದಲೇ ಆಪ್ಷನ್ಸ್ ಇದು ಬರಲ್ಲ, ನಮ್ಗೆ ಕರೆಕ್ಟ್ ಆಗಲ್ಲ. ಅದೇ ರೀತಿ ಎರಡನೇ ಆಪ್ಷನ್ಸ್ ಅನ್ನ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬಿ 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 ಕೊಟ್ಟಿರುವಂತದ್ದು. ನೆಕ್ಸ್ಟ್ ಯಾವ್ದಿದೆ? ಮತ್ ಬಿ ಇದೆ, ಇಲ್ಲಿ ಬಿ ಇದೆ, ಬಿ ಬೆಳೆದುಕೊಳ್ಳಿ. ನೆಕ್ಸ್ಟ್ ಎ ಎ ಬಿ 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 ಡ್ಯಾಶ್ ಇದೆ, ಇಲ್ಲಿ ಎ ಅನ್ನ ಬರೆದುಕೊಳ್ಬೇಕು. ಬಿ ಬಿ ಡ್ಯಾಶ್, ಇಲ್ಲಿ ಬಿ ಅನ್ನ ಬಿ. ನಾನು ನಿಮ್ಗೆ ಈ 16 ಅಕ್ಷರಗಳನ್ನ ಒಳಗೊಂಡಿರುವಂತದ್ದು ಈ ಪ್ರಶ್ನೆ. ನೋಡಬಹುದು ಅಲ್ಫಾಬೆಟ್ಸ್ 1 2 3 4 5 6 7 8 9 10 11 12 13 14 15 16 16 ಅಲ್ಫಾಬೆಟ್ಸ್ ಗಳನ್ನ ಒಳಗೊಂಡಿರುವಂತದ್ದು, 16 ಅಕ್ಷರಗಳನ್ನ ಒಳಗೊಂಡಿರುವಂತದ್ದು. 16 ಅಕ್ಷರಗಳನ್ನ ಒಳಗೊಂಡಾಗ ನಾವು 4 4 ಅಂತ ಮಾಡಿಕೊಳ್ಬೇಕು. 4 4 4 ನೋಡಬಹುದು. ಇಲ್ಲಿ 3 3 ಬರಲ್ಲ, ತಪ್ಪಾಗತ್ತೆ. ಇಲ್ಲಿ ಪ್ರತಿ ಒಂದು ಕ್ವಶನ್ 16 ಅಕ್ಷರಗಳು 16 ಅಲ್ಫಾಬೆಟ್ಸ್ ಗಳನ್ನ ಕೊಟ್ಟಾಗ ನಾವು 4 4 ಅಂತ ಗುಂಪುಗಳನ್ನ ಮಾಡಿಕೊಳ್ಬೇಕು. ಈ ಬಿ ಅನ್ನ ಆಪ್ಷನ್ಸ್ ಅನ್ನು ನೋಡ್ಲಾತೀವಿ. ನೋಡ್ಬೋದು ಇಲ್ಲಿ 1 2 3 4 4 ಗುಂಪುಗಳದು, 4 4 ಅಕ್ಷರಗಳಾಯ್ತು. ಇಲ್ಲಿ ನೋಡ್ಬೋದು ಮೊದಲು ಬಿ ಬಿ ಅಂತ 4 ಅಕ್ಷರಗಳು, ಬಿ ಬಿ ಎ ಅಂತ 4 ಅಕ್ಷರಗಳು. ಇಲ್ಲಿ ನೋಡ್ಬೋದು ಬಿ 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 ಎ ಅಂತ ಅಕ್ಷರಗಳು. ನಂತರ ಬಿ 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 ಅಂತ ಪ್ರತಿ ಒಂದು ಅಕ್ಷರ ಇಲ್ಲಿ ನಮಗೆ ಕೊಟ್ಟಿರುವಂತದ್ದು. ಮೊದಲು ಇಲ್ಲಿ ನಮಗೆ ಬಿ ಎ ಎ ಎ ಅಂತ ಕೊಟ್ಟಾಗ ಮಾತ್ರ ಈ ಆನ್ಸರ್ ಕರೆಕ್ಟ್ ಆಗ್ತಿತ್ತು.
ನೋಡ್ಬೋದು ಇಲ್ಲಿ ಮೊದಲು 2 ಬಿಗಳು, ಇಲ್ಲಿ ಸಹಿತ ನಮಗೆ ಎ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ಸಹಿತ ನಮಗೆ ಎ ಅನ್ನ, ಈ 3 ಅಕ್ಷರಗಳು ಎ ಅನ್ನ ಕೊಟ್ಟಿದ್ದರೆ ನಮಗೆ ಈ ಆನ್ಸರ್ ಕರೆಕ್ಟ್ ಆಗ್ತಿತ್ತು. ಆದರೆ ಅಲ್ಲಿ ಇವರು ಏನ್ ಮಿಸ್ಟೇಕ್ ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದು ಇವು ಬಿ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಮೊದಲು 1 ಅಕ್ಷರ ಬಿ, 3 ಅಕ್ಷರಗಳು ಎ, 2 ಅಕ್ಷರ ಬಿ, 2 ಅಕ್ಷರಗಳು ಎ, 3 ಅಕ್ಷರಗಳು ಬಿ, 1 ಅಕ್ಷರ ಎ ಆಗಿದ್ರೆ ನಡೀತಿತ್ತು. ಆದ್ರೆ ನೆಕ್ಸ್ಟ್ 4 ಅಕ್ಷರಗಳು ಬಿ ಆಗಿದ್ರೆ ಆಪ್ಷನ್ಸ್ ನಮಗೆ ಬಿ ಅಂತ ಕರೆಕ್ಟ್ ಆಗ್ತಿತ್ತು. ಆದ್ರೆ ಆಪ್ಷನ್ಸ್ ನಮಗೆ ಬಿ ಆನ್ಸರ್ ಅಲ್ಲ. ಅದೇ ರೀತಿ ನೆಕ್ಸ್ಟ್ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಬಿ ಡ್ಯಾಶ್ ಇದೆ, 3ನೇ ಆಪ್ಷನ್ಸ್ ನೋಡ್ಬೇಕು. ಎ ಬರೆದುಕೊಳ್ಳೋಣ, ಬಿ ಇದೆ, ಡ್ಯಾಶ್ ಬಿ ಇದೆ, ಬಿ ಬಿ ಡ್ಯಾಶ್ ಡ್ಯಾಶ್ ಎ ಬಿ, ಬಿ 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 ಡ್ಯಾಶ್ ಎ ಅನ್ನ, ಬಿ ಬಿ ಡ್ಯಾಶ್, ಇಲ್ಲಿ ಬಿ ಸಹಿತ, ಇಲ್ಲಿ ಬಿ. ನಿಮಗೆ ಹೇಳಿದಾಗೆ 4 ಗಣಗಳು 1 2 3 4 ನೋಡ್ಬೋದು. ಇಲ್ಲಿ ಬಿ ಎ ಬಿ ಬಿ, ಬಿ ಬಿ ಎ ಬಿ, ಬಿ 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 ಎ, ನಂತರ ಇಲ್ಲಿ ಬಿ 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 ಅಂತ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಬಿ ಎ ಬಿ ಬಿ, ಬಿ ಬಿ ಎ ಬಿ, ಮೊದಲು 1 ಅಕ್ಷರ ಬಿ ಕೊಟ್ಟಿದ್ದಾರೆ, ನಂತರ ಎ ಕೊಟ್ಟಿದ್ದಾರೆ, ಬಿ ಬಿ ಕೊಟ್ಟಿದ್ದಾರೆ. ಇವು 2 ಅಕ್ಷರಗಳು ಬಿ ಕೊಟ್ಟಿದ್ದಾರೆ, 1 ಎ ಕೊಟ್ಟಿರುವಂತದ್ದು. 3ನೇ ಅಕ್ಷರ ನೋಡಿ, 2ನೇ ಅಕ್ಷರ ಎ ಕೊಟ್ಟಿದ್ದಾರೆ. ಮೊದಲನೇ ಒಂದು ಗುಂಪಿನಲ್ಲಿ 2ನೇ ಅಕ್ಷರ ಎ ಕೊಟ್ಟಿರುವಂತದ್ದು, 2ನೇ ಗುಂಪಿನಲ್ಲಿ 3ನೇ ಅಕ್ಷರ ಎ ಕೊಟ್ಟಿರುವಂತದ್ದು, 3ನೇ ಒಂದು ಗುಂಪಿನಲ್ಲಿ 4ನೇ ಅಕ್ಷರ ಎ ಕೊಟ್ಟಿರುವಂತದ್ದು. ಇಲ್ಲಿ ಯಾವುದೇ ಒಂದು ಎ ಕೊಟ್ಟಿಲ್ಲ. ಮೊದಲೇ ಒಂದು ಗುಂಪಿನಲ್ಲಿ 2ನೇ ಅಕ್ಷರ ಎ ಇದೆ, 2ನೇ ಗುಂಪಿನಲ್ಲಿ 3ನೇ ಅಕ್ಷರ ಎ ಇದೆ, 4ನೇ ಗುಂಪಿನಲ್ಲಿ 4ನೇ ಅಕ್ಷರ ಎ ಇರುವಂತದ್ದು. 4ನೇ ಗುಂಪಿನಲ್ಲಿ ಇಲ್ಲಿ 5ನೇ ಅಕ್ಷರ ಎ ಆಗುತ್ತೆ. ಮುಂದೆ ನೆಕ್ಸ್ಟ್ ನಮಗೆ ಎ ಆಗುತ್ತೆ. ಆದ್ರೆ ಈ ನೆಕ್ಸ್ಟ್ ಇರುವಂತ ಭಾಗ ಬೇಡ ನಮಗೆ. ಆದ್ರೆ ಈ 4ನೇ ಒಂದು ಗುಂಪು ಸಾಕು. ಆದ್ರೆ ನೋಡ್ಬೋದು ಇಲ್ಲಿ 4ನೇ ಒಂದು ಗುಂಪಿಗೆ ಬಿ ಬಿ ಅಂತ ಕೊಟ್ಟಿರುವಂತದ್ದು. ಆಪ್ಷನ್ಸ್ ನಮಗೆ ಇಲ್ಲಿ ಕರೆಕ್ಟ್ ಆಗಿ ಅಂದ್ರೆ ಒಂದಕ್ಕೊಂದು ರಿಲೇಟ್ ಆಗಿ ಹೋಗಿರುವಂತದ್ದು. ಇಲ್ಲಿ ಸಹಿತ ನೋಡ್ಬೋದಿತ್ತು ನೀವು, ಬಿ ಬಿ ಅಂತ ಕೊಟ್ಟಿದ್ದರು. ಸ್ವಲ್ಪ ಇಲ್ಲಿ ಮೊದಲೇ ಒಂದು ಗುಂಪಿನಲ್ಲಿ ಮಿಸ್ಟೇಕ್ ಇರುವಂತದ್ದು. ಅದಕ್ಕೆ ನಾವು ಈ 3ನೇ ಒಂದು ಆಪ್ಷನ್ಸ್ ಇಲ್ಲಿ 2ನೇ ಅಕ್ಷರ ಎ, 3ನೇ ಅಕ್ಷರ, 2ನೇ ಗುಂಪಿನಲ್ಲಿ 3ನೇ ಅಕ್ಷರ ಎ, 3ನೇ ಗುಂಪಿನಲ್ಲಿ 4ನೇ ಅಕ್ಷರ ಎ, ಈ 4ನೇ ಗುಂಪಿನಲ್ಲಿ 5ನೇ ಅಕ್ಷರ ಎ. ಆದರೆ 4 ಅಕ್ಷರಗಳನ್ನ 4ನೇ ಗುಂಪಿನಲ್ಲಿ ಕೊಟ್ಟಿರುವಂತದ್ದು. ಅದಕ್ಕೆ ನಮಗೆ ಆನ್ಸರ್ ಇದು ಸಿ ಆಗುತ್ತೆ. ಈ ರೀತಿ ನಾವು ಪ್ರಶ್ನೆಗಳನ್ನು ನೋಡ್ಬೋದು. ಅದೇ ರೀತಿ ನೆಕ್ಸ್ಟ್ ಒಂದು ಉದಾಹರಣೆಯನ್ನ ನಿಮಗೆ ಎಕ್ಸಾಂಪಲ್ ಆಗಿ ಕೊಡ್ತೀನಿ. ಅದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಬೇಕು. ಈ ಪ್ರಶ್ನೆಯನ್ನ ನೀವು ನೋಡ್ರಿ, ಎಷ್ಟು ಅಲ್ಫಾಬೆಟ್ಸ್ಗಳಿವೆ? 16 ಅಲ್ಫಾಬೆಟ್ಸ್ಗಳಿರುವಂತಹ ಒಂದು ಉದಾಹರಣೆ. 1 2 3 4 5 6 7 8 9 10 11 12 13 14 15 16 17 ಅಂದ್ರೆ 17 ಅಲ್ಫಾಬೆಟ್ಸ್. ಇನ್ನೊಂದು ನೋಡ್ರಿ, 1 2 3 4 5 6 7 8 9 10 11 12 13 14 15 16 17 17 ಬಂದಿದೆ. ನಿಮ್ಗೆ ಯತಿ ಅಂತ ಒಂದು ಅಕ್ಷರ ಹೇಳಿದ್ದೆ. ಅಂದ್ರೆ ಕನ್ನಡದಲ್ಲಿ ನಮ್ಗೆ ಯತಿ ಅಂತ ಕರಿತೀವಿ. ಅಂದ್ರೆ ನಾವು 17 ಬಂದಾಗ 17 ಮೈನಸ್ 1 ಈಕ್ವಲ್ ಟು 16. 16 ಬಂದಾಗ ನಾವು 4 4 ಅಂತ ಮಾಡಿಕೊಳ್ಳಬೇಕು. ಈ 4 4 ಅಂತ ಈ ಗಣಗಳ ಗುಂಪುಗಳನ್ನು ಮಾಡಿಕೊಳ್ಳಬೇಕು. ಈ ಗುಂಪುಗಳನ್ನು ಕಂಡುಹಿಡಿಯಿರಿ. ಇದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿ ಆಗುತ್ತೆ ಅಂತ. ನೀವು ಕಮೆಂಟ್ ಮುಖಾಂತರ ಆಪ್ಷನ್ಸ್ ಅನ್ನ ಪೂರ್ತಿ
ತಿಳಿಸಿಬಿಡಿ. ಕಮೆಂಟ್ ಮುಖಾಂತರ ತಿಳಿಸಿಬಿಡಿ.